ಕಳೆದ ವಾರ ರಿಸಲ್ಟ್ ಬರ್ತಲ್ಲ SSLC ರಿಸಲ್ಟು. ಇದರಲ್ಲಿ ಹಲವಾರು ಮಕ್ಕಳು ಫೇಲ್ ಆಗಿದ್ದಾರೆ ಸರ್, ಅನುತ್ತೀರ್ಣವಾಗಿದ್ದಾರೆ. ಆ ಅನುತ್ತೀರ್ಣ ಆಗಿದ್ದ ಮಕ್ಕಳು ಭಾಳ ಬೇಸರ ಮಾಡಿಕೊಂಡು ಭಾಳ ದುಃಖದಲ್ಲಿ ನನ್ನ ಜೀವನ ಮುಗ್ದೋಯ್ತು ಅಂತಕ್ಕಂತಹ ಆ ವಿದ್ಯಾರ್ಥಿಗಳಿಗೆ ತಮ್ಮ ಕಿವಿ ಮಾತು ಏನು ಹೇಳಿ ಸರ್? ನಮಸ್ಕಾರ ಪ್ರಿಯ ವೀಕ್ಷಕರೇ, ಪ್ರೀತಿಯ ಮಕ್ಕಳೇ, SSLC ಅನುತ್ತೀರ್ಣವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನೀವೇನು ನಿರಾಶಿತರಾಗೋದು ಬೇಡಿ ಆಯ್ತಲ್ಲ. ಅದಕ್ಕೆ ನೀವೇನು ಧೃತಿಗೆಡೋದೇನು ಬೇಡ. ಯಾಕೆಂತೇಳಿದ್ರೆ ಇವತ್ತು ವಿಶ್ವ ಸಾಧನೆ ಮಾಡೋರೆಲ್ಲ SSLC PUC ಡಿಗ್ರಿನಲ್ಲಿ ಹಲವಾರು ಬಾರಿ ಅನುತ್ತೀರ್ಣವಾಗಿರ್ತಕ್ಕಂಥ ಫೇಲ್ ಆಗಿರ್ತಕ್ಕಂಥವ್ರು ವಿಶ್ವ ಸಾಧನೆಯನ್ನು ಮಾಡಿರೋರು. ಆದ್ದರಿಂದ ನೀವೇನು ಫೇಲು ಅಂತಕ್ಕಂಥದ್ದೇನು ದೊಡ್ಡ ಡಿಸಪಾಯಿಂಟ್ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಒಂದು ಸಾರಿ ಪ್ರಯತ್ನ ಮಾಡಿ, ಪದೇ ಪದೇ ಪ್ರಯತ್ನ ಮಾಡಿ ಮಕ್ಕಳೇ, ನೀವು ನಿಜವಾಗ್ಲೂ ಕೂಡ ಕ್ವಾಲಿಟಿ ವಿದ್ಯಾರ್ಥಿಗಳಾಗ್ತೀರಾ. ಫೇಲ್ ಆಯಿತು ಅಂದ ತಕ್ಷಣ ನೀವು ಅನುತ್ತೀರ್ಣವಾಗಿದ್ದೀವಿ ಅಂದ್ಬಿಟ್ಟು ನಿರಾಶಿತರಾಗೋದಾಗಲಿ, ಅಥವಾ ನಮಗಿನ ಮುಂದಿನ ದಾರಿ ದಿಕ್ಕೇ ಇಲ್ವಲ್ಲ ಅಂತೇಳಿ ಹೆದರಿ ಕೂರೋದಾಗಲಿ, ಅಥವಾ ತಂದೆ ತಾಯಿಗಳನ್ನ ಮಾತಾಡದೆ ಒಂಟಿ ಬದುಕನ್ನು ಮಾಡತಕ್ಕಂಥದ್ದಾಗಲಿ, ಅಥವಾ ಭಯ ಪಡೋದಾಗಲಿ, ಅಥವಾ ಈ ಸಮಾಜ ನನ್ನನ್ನು ಕೈ ಬಿಟ್ಬಿಡುತ್ತೆ ಅಂತಕ್ಕಂಥದ್ದಾಗಲಿ ಮಾಡಬಾರ್ದು. ಯಾಕೆಂತೇಳಿದ್ರೆ ಫೇಲ್ ಅಂತಕ್ಕಂಥದ್ದೇನೋ ಏನು ದೊಡ್ಡ ಇದಲ್ಲ. ನೀವು ಹೆದರಬೇಡಿ ಮಕ್ಕಳೇ, ಒಂದಲ್ಲ ಮತ್ತೊಂದು ಬಾರಿ ಪ್ರಯತ್ನ ಮಾಡಿ. ಯಾಕೆಂದರೆ ಸರ್ಕಾರ ಹಲವು ರೀತಿ ವಿದ್ಯಾರ್ಥಿಗಳಿಗೆ ಸಾಕಾರವಾಗುವಂಥ ಒಂದು ಪರೀಕ್ಷಾ ಮೆಥಡಾಲಜಿಯನ್ನು ಬಳಸ್ತಾ ಇದೆ. ಆ ಮೆಥಡಾಲಜಿಯನ್ನು ಬಳಸ್ಕೊಂಡು ನೀವು ಉತ್ತೀರ್ಣವಾಗುವ ಕಡೆ ಪ್ರಯತ್ನ ಮಾಡಿ. 2 ಇಲ್ಲ 3 ಬಾರಿ ಕಟ್ಟಿ ಇವತ್ತು ವಿಶ್ವ ಸಾಧನೆ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ SSLC PUC 7th ಸ್ಟ್ಯಾಂಡರ್ಡ್ನಲ್ಲೂ ಕೂಡ ಫೇಲ್ ಆಗಿರೋರು ಇವತ್ತು ವಿಶ್ವ ಸಾಧನೆಯನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ, ವೈಸ್ ಚಾನ್ಸಲರ್ಗಳಾಗಿದ್ದಾರೆ, ಜಡ್ಜ್ ಆಗಿದ್ದಾರೆ, ಲಾಯರ್ಗಳಾಗಿದ್ದಾರೆ. ಆದ್ದರಿಂದ SSLC ಫೇಲ್ ಆದ ತಕ್ಷಣ ಮಕ್ಕಳು ಧೃತಿಗೆಡಬೇಕಾಗಿಲ್ಲ. ದಯಮಾಡಿ ಆ ಮಕ್ಕಳೇ, ನೀವು ಯಾರೂ ಕೂಡ ನಿರಾಶಿತರಾಗಬೇಡಿ, ಅಥವಾ ನಿಮ್ಮ ಜೊತೆ ಯಾರೂ ಇಲ್ಲ ಅಂದ್ಕೋಬೇಡಿ. ಸಮಾಜ ನಾವಿದ್ದೀವಿ, ನಾವು ನಿಮ್ಮ ಜೊತೆ ಇದ್ದೀವಿ. ನಿಮ್ಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸ್ನಲ್ಲಿ ಫೇಲ್ ಆಗಿರ್ಬೋದು, ಇಂಗ್ಲೀಷ್ನಲ್ಲಿ ಫೇಲ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಟ್ಯೂಷನ್ ಕ್ಲಾಸ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಉಚಿತವಾಗಿ ಟ್ಯೂಷನ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಸೇರಿಕೊಂಡು ಮಕ್ಕಳೇ, ನೀವು ತಕ್ಷಣದಲ್ಲಿ ನೀವು ಎಕ್ಸಾಮನ್ನು ತೆಗೆದುಕೊಂಡು ಖಂಡಿತ ಪಾಸ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಮಕ್ಕಳೇ. ನಿಜವಾಗ್ಲೂ ಕೂಡ ನೀವು ಜೊತೆಗಡಬೇಕಾಗಿಲ್ಲ. ಫೇಲ್ ಅಂತಕ್ಕಂಥದ್ದೇನು ನಿಮಗೇನು ದೊಡ್ಡ ಡಿಸಪಾಯಿಂಟ್ ಏನಲ್ಲ. ಯಾಕಂದರೆ ಜಗತ್ತಿನಲ್ಲಿ ಜೀವನನೇ ಫೇಲ್ ಆಗಿಬಿಡುತ್ತೆ ಕೆಲವು ಸಾರಿಗೆ, ಅದಕ್ಕೆ ಕೆಲವರು ಎದುರೋದಿಲ್ಲ. ಆದರೆ ನೀವು ಕೇವಲ ಒಂದು ಎಕ್ಸಾಮು ಫೇಲ್ ಆದ ತಕ್ಷಣ ನೀವು ಡಿಸಪಾಯಿಂಟ್ ಆಗ್ಬಿಟ್ರೆ ಮಕ್ಕಳೇ, ನಿಮ್ಮ ಜೊತೆಗೆ ನಿಮ್ಮ ತಂದೆ ತಾಯಿಗಳಿದ್ದಾರೆ, ನಿಮ್ಮ ನಂಬಿರ್ತಕ್ಕಂಥ ನಿಮ್ಮ ಸಂಬಂಧಿಕರಿದ್ದಾರೆ, ನಿಮ್ಮ ಕುಟುಂಬ ಇದೆ, ನಿಮ್ಮ ಸಮಾಜ ಇದೆ, ನಿಮ್ಮ ಜೊತೆ ಸರ್ಕಾರ ಇದೆ, ನಿಮ್ಮ ಮೇಲೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿದೆ, ನಿಮಗೆ 10 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣಗಳನ್ನು ವ್ಯಯ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಮಕ್ಕಳೇ. ಖಂಡಿತ ನೀವು ಮರುಪರೀಕ್ಷೆಯನ್ನು ತೆಗೆದುಕೊಳ್ಳಿ, ಖಂಡಿತ ಪಾಸ್ ಆಗುವಂಥ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ನಿಮ್ಮ ಮನೆಯ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಫೇಲ್ ಆದರೂ ಅಂದ ತಕ್ಷಣ ಅವನ್ನ ಬೈಯೋದಾಗಲಿ ಅಥವಾ ಅವ್ರನ್ನ ಛೇಡಿಸೋದಾಗಲಿ ಮಾಡಬಾರ್ದು. ಆ ಮಕ್ಕಳಿಗೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಹೆದರಬೇಡಿ ಮಕ್ಕಳೇ, ನಾವಿದ್ದೀವಿ ನಿಮ್ಮ ಜೊತೆ ಅಂತೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಕೂಡ ಮಕ್ಕಳು ಪಾಸ್ ಆಗ್ತವೆ. ಫೇಲ್ ಆಗಿರೋ ಮಕ್ಕಳೇ ಮುಂದೆ ದೊಡ್ಡ ವಿಜ್ಞಾನಿಗಳಾಗೋದು. ಆದ್ದರಿಂದ ಆ ಮಕ್ಕಳ ಜ್ಞಾನವನ್ನು ನಾವು ಪರೀಕ್ಷೆಯಿಂದ ನಂಬರ್ನಿಂದ ಅಳಿಬಾರ್ದು. ಆ ಮಕ್ಕಳಿಗೆ ಒಂದು ಹೊಸ ನಾಲೆಡ್ಜ್ ಇರ್ತದೆ. ಆ ನಾಲೆಡ್ಜನ್ನು ನಾವು ಸರಿಯಾಗಿ ಬಳಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ. ಫೇಲ್ ಆಯಿತು ಅಂತ ತಕ್ಷಣ ಹೆದರಬೇಡಿ ಮಕ್ಕಳೇ. ನಿಮ್ಮ ಜೊತೆ ಸರ್ಕಾರ ಇದೆ, ಸಮಾಜ ಇದೆ, ನಿಮ್ಮ ತಂದೆ ತಾಯಿಗಳಿದ್ದಾರೆ, ಪೇರೆಂಟ್ಸ್ ಇದ್ದಾರೆ, ನಿಮ್ಮ ಟೀಚರ್ಸ್ ಇದ್ದಾರೆ. ಮತ್ತೆ ನೀವು ಪ್ರಯತ್ನವನ್ನು ಮಾಡಿ ಮಕ್ಕಳೇ. ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೋಬೇಡಿ. ಹಲವಾರು ಪುಸ್ತಕಗಳನ್ನ ತೆಗೆದುಕೊಂಡು ಓದುವ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಿ. ಖಂಡಿತ ನಿಮ್ಮ ಪೆನ್ನಿಗೆ, ನಿಮ್ಮ ಪುಸ್ತಕಕ್ಕೆ ಕೆಲಸ ಕೊಡಿ, ನಿಮ್ಮ ತಲೆಗೆ ಕೆಲಸ ಕೊಡಿ. ನಿಜವಾಗ್ಲೂ ಕೂಡ ನೀವು ಪಾಸ್ ಆಗ್ತೀರಾ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಯಾರೂ ಹೆದರಬೇಕಾಗಿಲ್ಲ. ತಕ್ಷಣದಲ್ಲೇ ನೋಡಿ 1 ತಿಂಗಳೊಳಗಡೆ ಕೂಡ ಪರೀಕ್ಷೆ ತೆಗೆದುಕೊಳ್ಳುವಂಥ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕಾಲಘಟ್ಟದಲ್ಲಿ 1 ವರ್ಷ ಫೇಲ್ ಆಗಿಬಿಟ್ರೆ 1 ವರ್ಷವನ್ನು ವೇಸ್ಟ್ ಮಾಡಬೇಕಾಗಿತ್ತು. ಆದರೆ ಈಗ ತಕ್ಷಣದಲ್ಲೇ 1 ತಿಂಗಳೊಳಗಡೆ ಮತ್ತೆ ಮರುಪರೀಕ್ಷೆಯನ್ನು ತೆಗೆದುಕೊಂಡು ಹೊಸ ರಿಸಲ್ಟನ್ನು ಪಾಸ್ ಮಾಡಿಕೊಂಡು ಮುಂದಿನ ತರಗತಿಗೆ ಸೇರುವಂಥ ಒಂದು ಹೊಸ ವಾತಾವರಣವನ್ನು ಸರ್ಕಾರ ಸೃಷ್ಟಿ ಮಾಡಿಕೊಟ್ಟಿದೆ. ಇದನ್ನು ದಯವಿಟ್ಟು ಬಳಸಿಕೊಂಡು ನೀವು ಇನ್ನೊಂದು ತಿಂಗಳೊಳಗಡೆ ಎಕ್ಸಾಮನ್ನು ಎದುರಿಸಿ ನೀವು ಪಾಸ್ ಮಾಡಿ ಮುಂದಿನ ಕ್ಲಾಸ್ಗೆ ನೀವು ಸೇರಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಮಕ್ಕಳಿಗೆ ನೀವು ಇದೇ ಸಬ್ಜೆಕ್ಟನ್ನು ತೆಗೆದುಕೊಳ್ಳಿ ಅಂತೇಳಿ ನೀವು ಬಲವಂತವಾಗಿ ಏರಾಕಬೇಡಿ. ಅವಿಷ್ಟಪಟ್ಟಂಥ ಸಬ್ಜೆಕ್ಟನ್ನು ಕೊಡಿಸುವ ಕಡೆ ನೀವೆಲ್ಲ ಪೇರೆಂಟ್ಸ್ಗಳು ನೀವು ಮುಂದಾಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಕಳಂಶಂ ಸಿದ್ಧಾರ್ಥ ಅವರೇ. ಇಷ್ಟೋ ತನಕ ಭಾಳ ಅದ್ಭುತವಾಗಿ SSLC ಅನುತ್ತೀರ್ಣ ಆದಂತಹ ಮಕ್ಕಳಿಗೆ ಸ್ಫೂರ್ತಿ ತುಂಬುವಂತಹ ನುಡಿಮುತ್ತುಗಳನ್ನು ಹೇಳಿದ್ರಿ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.